ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಶಾಂಭವಿ. ಇವತ್ತು ಅಂದರೆ ಗುರುವಾರ ಬೆಳಗಿನ ರೂಟೀನ್, ಒಂದು ದಿನದ ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಈ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಹೇಳೋದು ಸಾಮಾನ್ಯ ಏನು ತಿಂಡಿ ಮಾಡ್ತೀನಿ, ಮನೆ ಕೆಲಸ ಏನಿದೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗುತ್ತೆ ನಾನು ಬೆಳಿಗ್ಗೆ ಎದ್ದೇಳೋ ಟೈಮಿಂಗ್ಸು. ಇವತ್ತು ನಾನು 6:45ಗೆ ಎದ್ದು ಬಂದೆ ಅಡುಗೆ ಮನೆಗೆ. ನನಗೆ ನೆನಪಿರೋ ಹಾಗೆ ಮದುವೆಗೂ ಮುಂಚೆ ತಿಂಡಿ ಏನು ಮಾಡಬೇಕು ಅನ್ನೋ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಊಟ ಏನು, ಮನೆ ಕೆಲಸ ಏನು, ಏನಿಲ್ಲ. ಅಮ್ಮ ಮಾಡಿಕೊಡ್ತಾಯಿದ್ರು, ನಾನು ತಿಂತಾಯಿದ್ದೆ, ಬೇಕಾಗಿರೋದನ್ನು ಹೇಳ್ತಾಯಿದ್ದೆ, ಮಾಡಿಕೊಡ್ತಾಯಿದ್ರು. ಬಟ್ ಈಗ ಮದುವೆ ಆದಮೇಲೆ, ಅದರಲ್ಲೂ ಮಗು ಆದಮೇಲೆ ಎಸ್ಪೆಷಲಿ ಎಲ್ಲ ತಾಯಂದ್ರಿಗೂ ಇದ್ದೇ ಇರುತ್ತೆ. ಬೆಳಿಗ್ಗೆ ಏನು ಟಿಫನ್ ಮಾಡೋದು, ಮಧ್ಯಾಹ್ನ ಏನು ಕೊಡೋದು, ರಾತ್ರಿ ಏನು ಕೊಡೋದು, ಜೊತೆಗೆ ಸ್ಕೂಲಿಗೆ ಕಳಿಸೋ ಮಕ್ಳುಗಳಿಗಂತೂ ಸ್ನ್ಯಾಕ್ಸ್ ಏನು ಕೊಡೋದು, ಲಂಚ್ ಬಾಕ್ಸ್ ಏನು ಕೊಡೋದು ಇದ್ದೇ ಇರುತ್ತೆ. ಅದೇ ರೀತಿ ನಾನು ಪ್ರತಿಯೊಂದು ದಿನವೂ ಏನೇನು ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ನನಗೆ ಬೆಳಿಗ್ಗೆ ಎದ್ದಾಗ ಏನು ಮಾಡ್ಕೊಡೋಕ್ಕೆ ಸರಿ ಹೋಗುತ್ತೆ ಅನ್ನೋದು ಈಸಿ ಆಗುತ್ತೆ. ಪ್ರತಿದಿನ ನಂದು ದಿನಚರಿ ಹಾಗೆ ಇರುತ್ತೆ. ನಂದು ವೀಕೆಂಡ್ ಅಂತ ಏನು ಸಂಡೇ ಬಂತು ಅಂತ ಅಂದ್ಬಿಟ್ಟು ಚೇಂಜ್ ಆಗೋಲ್ಲ. ಮಾರ್ನಿಂಗ್ ಏನು ಮಾಡ್ತೀನಿ ಅಂತ ನಾನು ಹಿಂದಿನ ದಿನವೇ ಡಿಸೈಡ್ ಮಾಡ್ತೀನಿ. ಮತ್ತು ಮನೆ ಕೆಲಸಗಳು ಅಷ್ಟೇ. ಇವತ್ತಿನ ದಿನ ಏನು ಕೆಲಸ ಇದೆ, ಇಲ್ಲ ವಾರ ಮಾಡೋದಿದೆಯಾ, ಇಲ್ಲ ಟಾಯ್ಲೆಟ್ ರೂಮೆಲ್ಲ ಕ್ಲೀನ್ ಮಾಡೋದಿದೆಯಾ, ಡೀಪ್ ಕ್ಲೀನಿಂಗ್ ಇದೆಯಾ, ಬಟ್ಟೆ ವಾಷಿಂಗ್ ಇದೆಯಾ, ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಡಿವೈಡ್ ಮಾಡ್ಕೊಂಡಿರ್ತೀನಿ. ಸೊ ಇದು ಗುರುವಾರದ್ದು ಬೆಳಗಿನ ರೂಟೀನು. ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನಾನು ಬೆಚ್ಚಗಿರೋ ನೀರನ್ನ ಕುಡಿತೀನಿ. ಅದನ್ನು ಕಾಯಕ್ಕಿಟ್ಟೆ. ಜೊತೆಗೆ ನೈಟ್ ತೊಳೆದಿಟ್ಟಿದ್ದಂಥ ಪಾತ್ರೆಗಳನ್ನ ತೆಗೆದಿಡ್ತಾಯಿದ್ದೀನಿ. ನಾನು ಎಷ್ಟೇ ರಿಸ್ಕ್ ಆದ್ರೂ ಆವಾಗಿನ ಪಾತ್ರೆ ಆವಾಗೇ ಕ್ಲೀನ್ ಮಾಡ್ಕೊಳ್ತೀನಿ, ತೊಳೆದಿಟ್ಬಿಡ್ತೀನಿ. ಮತ್ತು ನಾನು ಅಡುಗೆ ಮಾಡಬೇಕಾದ್ರೂ ಅಲ್ಲಿದ್ದಲ್ಲೇ ಏನೇನು ಗಲೀಜು ಬೀಳುತ್ತೆ ಅದನ್ನು ನಾನು ಗಲೀಜೆಲ್ಲ ಅಲ್ಲೇ ಕ್ಲೀನ್ ಮಾಡ್ತಾಯಿರ್ತೀನಿ. ಸೊ ನನಗಾಗಿ ಆ ಥರ ಮಾಡೋದ್ರಿಂದ ನನಗೆ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ತುಂಬ ಜಾಸ್ತಿ ಡಸ್ಟ್ ಇರಲ್ಲ. ಇನ್ನು ನಾನಿವತ್ತು ಬೆಳಗಿನ ತಿಂಡಿಗೆ ಚಪಾತಿ ಮಾಡೋಣ ಮತ್ತು ಬೆಂಡೆಕಾಯಿ ಪಲ್ಯ ಜೊತೆಗೆ ಕಾಬೂಲ್ ಚನ್ನ ಗ್ರೇವಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಹಾಗಾಗಿ ಕಾಬೂಲ್ ಚನ್ನನ ಬೇಯಕ್ಕಿಟ್ಟು ನೀರು ಹಾಕಿ ಉಪ್ಪು ಹಾಕಿ ನಾನು ಕಾಯಿಸ್ಕೊಂಡಂಥ ನೀರನ್ನ ಕುಡಿಲಿಕ್ಕೆ ಕುತ್ಕೊಂಡೇ ಕುಡಿಬೇಕು. ಕೆಲವ್ರದ್ದು ಒಂದೊಂದು ಪೊಸಿಷನ್ ಇದೆ. ಈ ಥರ ಕುತ್ಕೊಂಡು ಕುಡಿದ್ರೆ ಎಲ್ಲಿ ಸರಿ ಹೋಗುತ್ತೆ, ಈ ಥರ ಇದ್ದರೆ ಕುಡಿದ್ರೆ ಸರಿ ಹೋಗುತ್ತೆ. ಬೆಚ್ಚಗಿರೋ ನೀರು ಕುಡಿಬೇಕು. ಮತ್ತು ಚಿಯಾ ಸೀಡು, ಸಬ್ಜಾ ಸೀಡು, ಆಮೇಲೆ ಲೆಮನ್ದು ನಿಂಬೆ ರಸ ಹಾಕಿ ನೀರು ಕುಡಿಯೋದು, ಜೊತೆಗೆ ಜೀರಿಗೆ ನೀರು, ಅರ್ಶಿನದ ನೀರು, ಸಮಥಿಂಗ್ ಎಲ್ಲ ಅವ್ರವ್ರ ಡಿಪೆಂಡ್ಸ್. ಮತ್ತು ABC ಜ್ಯೂಸ್ ಕುಡಿಯೋದು, ಡಿಟಾಕ್ಸ್ ಡ್ರಿಂಕ್ ಅಂತ ತೊಗೊಳ್ಳೋದು. ನಂಗೆ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ ತುಂಬ ವೀಡಿಯೋಗಳಲ್ಲಿ. ಬಟ್ ನಂಗೆ ಇನ್ನೂ ಪರ್ಸ್ನಲಿ ಓಕೆ ಈ ಥರದೊಂದು ಡ್ರಿಂಕು ಅಂತ ಯಾವುದೂ ನನಗೆ ಓಕೆ ಅಂತ ಅನಿಸಿಲ್ಲ. ನಾನು ಅದಕ್ಕೇ ಯಾವುದನ್ನು ಶುರು ಮಾಡಿಲ್ಲ. ನಾನು ಆ್ಯಕ್ಚುಲಿ ಚಿಯಾ ಸೀಡ್ ಅಥವಾ ಸಬ್ಜಾ ಸೀಡನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಅದರದ್ದು ಪ್ರಾಪರ್ ಏನಿದೆ, ಇದನ್ನು ಕುಡಿದ್ರೆ ಏನಾಗುತ್ತೆ, ಚಿಯಾ ಸೀಡು ಸಬ್ಜಾ ಸೀಡ್ ಕುಡಿದ್ರೆ ಏನಾಗುತ್ತೆ ಅನ್ನೋದನ್ನು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅದು ಸಿಕ್ಕಿದ ಮೇಲೆ ನಾನು ಅದನ್ನು ವಾಟ್ರನ್ನ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ಟೈಮಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೀಗ ಬೆಳಗ್ಗೆ ಎದ್ದಾಗ ಬೆಚ್ಚಗಿರೋ ನೀರನ್ನ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವಿನ ಎಲೆಗಳು ಬರುತ್ತಲ್ಲ, ಅದನ್ನು ಕೂಡ ನಾನು ತಿಂತೀನಿ ಮಾರ್ನಿಂಗ್ ಟೈಮಲ್ಲಿ. ಬಟ್ ಅದನ್ನು ತೋರಿಸ್ಲಿಕ್ಕಾಗಿಲ್ಲ. ನಾನಂತಂದರೆ ಸಾಮಾನ್ಯ ನಮ್ಮ ಮನೆ ಮುಂದೆನೇ ಒಂದು ಕರಿಬೇವಿನ ಗಿಡನ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಫ್ರೆಶ್ ಆಗಿರೋದನ್ನೇ ತೆಗೆದು ಒಂದು 4-5 ಎಲೆ ತೊಳೆದು ನೀರು ಕುಡಿದ್ಮೇಲೆ ಒಂದೊಂದು ಸಲ ತಿಂತೀನಿ, ಒಂದೊಂದು ಸಲ ಖಾಲಿ ಹೊಟ್ಟೆಲ್ಲೇ ತಿಂದ್ಬಿಟ್ಟು ಆಮೇಲೆ ನೀರನ್ನ ಕುಡಿದಿರ್ತೀನಿ. ಆ ರೀತಿ. ಇನ್ನು ಅದಾದಮೇಲೆ ಬೇಕಿಟ್ಟಾದಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಅದನ್ನು ರಂಗೋಲಿ ಎಲ್ಲ ಹಾಕಿ ಮನೆ ಕ್ಲೀನಿಂಗ್ ಮಾಡಿಕೊಂಡೆ. ನಮ್ಮ ಮನೆಯವರಿಗೆ ತರಕಾರಿ ತರಲಿಕ್ಕೆ ಹೇಳಿದ್ದೆ, ಹಸ್ಬೆಂಡ್ಗೆ ಹೋಗಿದ್ದರು. ಬಟ್ ಅಲ್ಲಿ ಇನ್ನೂ ತರಕಾರಿ ತೊಗೊಬಂದಿರಲಿಲ್ಲವಂತೆ. ಸೊ ಹಾಗಾಗಿ ನನಗಂತೂ ಪಾಲಕ್ ಸೊಪ್ಪು ಬೇಕಾಗಿತ್ತು. ಸೊ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಅದ್ರ ಜೊತೆಗೆ ಬೇಕಾಗಿರೋದು ಕೆಲವೊಂದು
ಪ್ರಾಡಕ್ಟ್ ಕೆಲವೊಂದು ತರಕಾರಿ ಸೊಪ್ಪುಗಳನ್ನು ಒಟ್ಟಿಗೆ ತರಿಸ್ಕೊಂಡೆ. ಅದ್ರ ಜೊತೆಗೆ ರೋಸ್ಮೆರಿ ಎಲೆಗಳನ್ನು ಬುಕ್ ಮಾಡಿದ್ದೆ, ತೊಗೊಂಡಿದ್ದೀನಿ. ಅದೇನೋ ಅದರ ನೀರು ಡೈಲಿ ತಲೆಗೆ ಹಾಕೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಗ್ರೋತ್ಗೆ ಅಂತ ಹೇಳಿದ್ದಾರೆ. ಅದನ್ನು ಟ್ರೈ ಮಾಡೋಣ ಅಂತಂದಿದ್ದೀನಿ. ಬಟ್ ಅದೇ ಗೊತ್ತಾಗುತ್ತೆ, ನೋಡಬೇಕು. ಇನ್ನು ತಂದಿದ್ದ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಂಡೆ. ಟೊಮೊಟೊ ಆ್ಯಕ್ಚುಲಿ ಜಾಮ್ ಟೊಮೊಟೊನ ತರಿಸಿದ್ದು ಕೆಚಪ್ ಮಾಡೋಕ್ಕೆ, ಟೊಮೊಟೊ ಕೆಚಪ್ದು. ಬಟ್ ಅದನ್ನು ಮಾಡೋಕ್ಕೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಸೊ ಹಾಗಾಗಿ ಸ್ಟೋರ್ ಮಾಡಿ ಎತ್ತಿಟ್ಟೆ. ಅದಾದಮೇಲೆ ನಾನು ಸೊಪ್ಪೆಲ್ಲ ಏನುತ್ತೆ ಪಾಲಕ್ ಸೊಪ್ಪನ್ನ ತರಿಸ್ಕೊಂಡೆ. ಅದನ್ನು ತೊಳೆದು ಬೇಯಕ್ಕಿಟ್ಟು ಪೇಸ್ಟ್ ಮಾಡಿಕೊಂಡು ಅದಾದಮೇಲೆ ಚಪಾತಿ ಹಿಟ್ಟುಗಳನ್ನ ಕಲಿಸ್ಕೊಂಡೆ. ಅದಾದಮೇಲೆ ಪಲ್ಯಕ್ಕೆ ಗ್ರೇವಿಗೆ ಬೇಕಾಗಿರೋಂಥದ್ದು ಕೂಡ ಕಟ್ ಮಾಡಿ ಒಟ್ಟಿಗೆ 2 ಒಲೆ ಮೇಲೆ ನಾನು ರೆಡಿ ಮಾಡಿಕೊಂಡೆ. ನೀವು ಗಮನಿಸ್ತಿರ್ಬೋದು, ನಾನು ಅಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ನನಗದೇನು ಅಲ್ಲಿ ಬಿದ್ದ ತಕ್ಷಣ ಒಂದು ಸಲ ಅಡುಗೆ ಮಾಡೋಕ್ಕೆ ಶುರು ಆದಮೇಲೆ, ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಬಟ್ ಆಗಲ್ಲ. ಅದು ಅಲ್ಲಿ ಗಲೀಜು ಕಾಣಿಸ್ತಿದೆ, ಏನೋ ಒಂದು ನೀರೇ ಬಿದ್ದಿತ್ತು ಅಥವಾ ಒಂದೇನೋ ಒಂದು ಡಸ್ಟೇ ಕಾಣಿಸ್ತು ಅಂದ ತಕ್ಷಣ ನಾನು ಅದನ್ನು ಇಮಿಡಿಯೇಟ್ ಅಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ನಾನು ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ನಾನೊಂದು 3-4 ಸಲ ಅಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಎಲ್ಲ ಟೈಮಲ್ಲೂ ಮಾಡೋಕ್ಕಾಗಲ್ಲ. ಮತ್ತು ನಾನು ಮ್ಯಾಕ್ಸಿಮಮ್ ಪ್ರತಿದಿನ ಮಿಸ್ ಮಾಡಿದೆ. ನಾನು ನನ್ನ ಮಗನ ಸ್ಕೂಲಿಗೆ ಕಳ್ಸೋಕ್ಕೂ ಮುಂಚೆ ಮನೆ ಕಂಪ್ಲೀಟ್ ಕ್ಲೀನ್ ಮುಗಿದು, ನಂದು ಸ್ನಾನ ಮುಗಿದು, ತಿಂಡಿ ತಿಂದು, ದೇವ್ರ ಮನೆ ಪೂಜೆದು ಮುಗಿದು, ಅವನು ರೆಡಿ ಮಾಡಿ ಅವನನ್ನು ಡ್ರಾಪ್ ಮಾಡಿರ್ತೀನಿ ವಿತಿನ್ 9:30ಗೆ. 9:30 ಒಳಗಡೆ ನಂದು ಇಷ್ಟು ಕೆಲಸಗಳು ಕಂಪ್ಲೀಟ್ ಆಗಿರುತ್ತೆ. ಆದರೆ ಇವತ್ತು ನನಗೆ ರೆಕಾರ್ಡ್ ಮಾಡೋ ಇದ್ದಿದ್ದರಿಂದ ಸೊ ನಾನು ಬೆಳಗ್ಗೆ 6:45 6:45ಗೆ ಬಂದಿದ್ದು. ನಂದು ಪಾತ್ರೆ ತೊಳೆದೆಲ್ಲ ಮುಗಿಸೋದಕ್ಕೆ 9:45 ಆಯಿತು. ಇದ್ರ ಮಧ್ಯೆ ನಾನು ಫ್ರೆಶ್ ಅಪ್ ಆಗಿರಲಿಲ್ಲ, ಪೂಜೆ ಆಗಿರಲಿಲ್ಲ. ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಾಗಿಲಿಗೆ ನೀರು ಹಾಕಿ ಹಸ್ಬೆಂಡು ಮಗನಿಗೆ ತಿಂಡಿ ಮಾಡಿಕೊಟ್ಟಿದ್ದೆ. ಅವ್ರು ತಿಂಡಿ ತಿಂದಿದ್ರು. ಇಷ್ಟೇ ಕೆಲಸ ಆಗಿದ್ದು. ರೆಕಾರ್ಡ್ ಮಾಡಿದ್ರಿಂದ ಎಕ್ಸ್ಟ್ರಾ ಕೆಲಸ ಬಿದ್ದಂಗೆ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ನಾವು ನಮ್ಮ ಪಾಡಿಗೆ ನಾವು ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು ಬೇರೆ. ಜೊತೆಗೆ ರೆಕಾರ್ಡ್ ಮಾಡ್ತಿದ್ದೀವಿ ಅಂತ ಅಂದಾಗ ಮೈಂಡ್ ಸ್ವಲ್ಪ ಕಾನ್ಸಂಟ್ರೇಷನಲ್ಲಿರುತ್ತೆ. ಓಕೆ, ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂತ ನಾರ್ಮಲಾಗಿ ಬರಲ್ಲ. ಒತ್ತಡಿ ಇದು ಹೇಗೆ ಬರ್ತಾಯಿದೆ, ಯಾವ ಥರ ಕಾಣಿಸ್ತಾಯಿದೆ, ಅಲ್ಲಲ್ಲೇ ನೋಡಬೇಕು. ಮತ್ತು ಈ ಥರ ವ್ಯೂ ಇದೆಯಾ, ಕರೆಕ್ಟಾಗಿ ಕಾಣಿಸ್ತಿದೆಯಾ, ಫೇಸ್ ಕಾಣಿಸ್ಬಿಡ್ತಾ, ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಅದು ಎಕ್ಸ್ಟ್ರಾ ಕೆಲಸಗಳು. ನನಗಂತೂ ಪರ್ಸ್ನಲಿ ಯಾರ್ಯಾರೆಲ್ಲ ರೆಕಾರ್ಡಿಂಗ್ ಮಾಡಿ, ಯಾರ್ಯಾರೆಲ್ಲ ಎಡಿಟ್ ಮಾಡಿ ಪೋಸ್ಟ್ನ ಮಾಡ್ತಿದ್ದಾರೋ ಸೀರಿಯಸ್ಲಿ ಪೇಷನ್ಸ್ಗೆ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ರಿಸ್ಕಿ ಅನಿಸುತ್ತೆ ನನಗಂತೂ. ಕೆಲವ್ರಿಗೆ ಅದು ಪ್ಯಾಷನ್ ಥರ ಫೀಲ್ ಆಗ್ಬೋದು, ಇನ್ನು ಕೆಲವರು ನನ್ನ ಥರ ಜಾಬ್ ಅಂತಲೇ ಕನ್ಸಿಡರ್ ಮಾಡಿರೋರು ಇರ್ತಾರೆ. ನಾನು ಇದನ್ನು ನನ್ನದೊಂದು ವರ್ಕು, ಜಾಬ್ ಅಂತಲೇ ಕನ್ಸಿಡರ್ ಮಾಡೇ ಶುರು ಮಾಡಿರೋದು. ಬಟ್ ಟೈಮ್ ಹಿಡಿತಿದೆ ನನಗೆ. ನಾನು ಅಂದ್ಕೊಂಡಷ್ಟು ರೀಚ್ ಆಗಿಲ್ಲ. ನಾನಿನ್ನು 1 ವರ್ಷ ಆಯಿತು ಎಕ್ಸಾಕ್ಟಾಗಿ. ನಾನು ಲಾಸ್ಟ್ ಫೆಬ್ರವರಿ 9th ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ವೀಡಿಯೋಗಳನ್ನ. ಇಲ್ಲಿವರೆಗೂ ನನಗೆ ಅಂಥ ರೀಚಸ್ ಸಿಕ್ಕಿಲ್ಲ. ಅಪ್ ಟು ಟಿಲ್ 4-10 ಮೆಂಬರ್ಸು ಸಬ್ಸ್ಕ್ರೈಬ್ ಆಗಿದ್ದಾರೆ. ವ್ಯೂಸ್ ಹೋಗ್ತಾ ಇದೆ. ಅಂದರೆ ಕೆಲವೊಂದು ಪರ್ಟಿಕ್ಯುಲರಾಗಿ 2-3 ವೀಡಿಯೋಗಳು, ಏನು ಹಾಡೊಂದು ಬ್ಲಡ್ಡು ಏನು ಬರುತ್ತೆ ಅದರದ್ದು ಫ್ರೈ ಮಾಡಿರೋದೊಂದು 24K ವ್ಯೂ ಆಗಿದೆ. ಮತ್ತು ಮೊಸರನ್ನ ಸ್ಪೆಷಲಾಗಿ ಅದು ನಾನೇ ಮಾಡಿದ್ದು, ಎಣ್ಣೆ ಇಲ್ಲದೆ ಒಗ್ಗರಣೆ ಹಾಕ್ದೇ ಮಾಡುವಂಥ ಮೊಸರನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದೊಂದು 15K ವ್ಯೂಸ್ ಆಗಿದೆ. ದೆನ್ ಅದನ್ನು ಬಿಟ್ಟರೆ ಮತ್ತು ನಮ್ಮ ತಂದೆ ತಾಯಿ ನಾಟಿ ಕೋಳಿ ಕ್ಲೀನ್ ಮಾಡಿದ್ದು ವೀಡಿಯೋಸು 15K ವ್ಯೂಸ್ ಆಗಿದೆ. ಅದನ್ನು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಕೆಲವೊಂದು ಮಾತ್ರ 2K 3K ವ್ಯೂಸ್ ಆಗಿದೆ ಲಾಂಗ್ ವಿಡಿಯೋ. ಅದು ಬಿಟ್ಟರೆ 200 ವ್ಯೂಸು, ಜಸ್ಟ್ 50 ವ್ಯೂಸು, 40 ವ್ಯೂಸು. ಇನ್ನು ಶಾರ್ಟ್ ವೀಡಿಯೋಗಳಂತೂ ಬರೀ 4 ಜನ ನೋಡಿರ್ತಾರೆ. 4 ವ್ಯೂಸು, 5 ವ್ಯೂಸು,
ಬರೀ 10 ವ್ಯೂಸು. ನಾನು ಹೋಗ್ತಾ ಇದ್ದೀನಿ. ಎಷ್ಟು ನನಗೆ ರಾಗಿ ಮುದ್ದೆದೊಂದು 24K ವ್ಯೂಸ್ ಆಗಿದೆ ಶಾರ್ಟ್ ವಿಡಿಯೋ. ಗೊತ್ತಿಲ್ಲ, ನನ್ನ ಪ್ರಯತ್ನಗಳನ್ನ ನಾನು ಎಲ್ಲ ಥರದನ್ನು ಟ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಇನ್ನೂ ಜನಕ್ಕೆ ರೀಚ್ ಆಗ್ತಾಯಿಲ್ಲ, ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ತುಂಬ ಪರ್ಸ್ನಲಿ ಏನೇನು ಲೈಫಲ್ಲಿ ನಡೀತದೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ನಂದು ಫುಡ್ ಓರಿಯೆಂಟೆಡ್ ಅಷ್ಟೇ ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು. ಬಟ್ ಈಗ ಸ್ವಲ್ಪ ನಾನು ಹೇಗೆ ಅಂದರೆ ಗಾರ್ಡನಿಂಗ್ದಾಗಿರ್ಬೋದು, ಅಡುಗೆ ಮಾಡೋದು ಹೇಗಿರ್ಬೋದು ಅದನ್ನೆಲ್ಲ ತೋರಿಸ್ಲಿಕ್ಕೆ ಶುರು ಮಾಡಿದ್ದೀನಿ. ಸ್ವಲ್ಪ ಲೈಫ್ ಸ್ಟೈಲ್ನ, ಬಟ್ ನನ್ನ ಫೇಸ್ನ ತೋರ್ಸೋಕ್ಕೂ ರೆಡಿ ಇಲ್ಲ. ಯಾಕಂದರೆ ನನ್ನ ಪ್ರೈವಸಿ ನನಗೆ ತುಂಬ ನೀಡಿದೆ. ಸೊ ಆ ರೀತಿ ಒಂದು ವ್ಯೂವಲ್ಲೂ ಹೋಗ್ತಾ ನಾನು ಡೇ ಇನ್ ಮೈ ಲೈಫ್ ಅನ್ನೋದು ತುಂಬ ಚೆನ್ನಾಗಿ ಬೇರೆ ಇದರಲ್ಲಿ ಕ್ಲಿಕ್ಕಾಗಿದೆ. ಸೊ ಹಾಗಾಗಿ ನಾನು ಒಂದು ಸಲ ಟ್ರೈ ಮಾಡೋಣ ಅಂದ್ಕೊಂಡು ಮಾಡಿದೆ. ಬಟ್ ನಾವು ಮಾಡೋ ಕೆಲಸಗಳನ್ನ ರೆಕಾರ್ಡ್ ಮಾಡಿಕೊಂಡು ಮತ್ತೆ ಮಾಡೋದು, ರೆಕಾರ್ಡ್ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ ತುಂಬ ಕಷ್ಟ, ಟೈಮ್ ತುಂಬ ಜಾಸ್ತಿ ಆಗುತ್ತೆ. ಇದ್ರ ಮಧ್ಯೆ ನಾನು ಅಡುಗೆ ಮಾಡ್ತಾ ಇದ್ದಾಗ ನನ್ನ ಮಗ ಎದ್ದು ಬಂದ. ಅದಾದಮೇಲೆ ಅವನಿಗೂ ನೀರು ಕಾಯಿಸಿ ಕೊಟ್ಟೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಮ್ಮ ರೊಟೀನ್ ಚಪಾತಿ ಎಲ್ಲ ಉತ್ಕೊಂಡು ಎಲ್ಲ ಬೇಯಿಸಿ ಅಪ್ಪ ಮಗನಿಗಿಬ್ರಿಗೂ ತಿಂಡಿನ ತಟ್ಟೆಗೆ ಹಾಕಿ ಕೊಟ್ಟೆ. ಅವರೇ ಬಂದು ತಗೊಂಡೋದ್ರು. ಅದಾದಮೇಲೆ ನಾನು ನನ್ನ ಮಗಂದು ಬಾಕ್ಸ್ಗೆ ಕೂಡ ರೆಡಿ ಮಾಡಿದೆ. ಅವನ ಬಾಕ್ಸ್ಗೆ ನಾನು ಪಾಲಕ್ ಚಪಾತಿದು ರೋಲ್ ಮಾಡಿ ಹನಿನ ಹಾಕಿ ಕೊಟ್ಟೆ. ಅದು ಹನಿ ಅಂತಂದರೆ ನನಗೆ ಪ್ಯೂರ್ ಹನಿ, ಅದು ಶುಗರ್ನ ಆ್ಯಡ್ ಮಾಡಿಲ್ಲದೆ ಇರುವಂಥದ್ದು ತಗೊಂಡಿರೋದು. ಕೆಲವೊಂದೆಲ್ಲ ಆ್ಯಡೆಡ್ ಶುಗರ್ ಇರುತ್ತೆ. ಇದು ನಾನು ಬಳಸೋದ್ರಲ್ಲಿ ಆ್ಯಡೆಡ್ ಶುಗರ್ ಇಲ್ಲ. ಸೊ ನ್ಯಾಚುರಲ್ ಅಂತ ನ್ಯಾಚುರಲ್ ಆಗಿರೋದಕ್ಕೆ ಅದನ್ನು ನಾನು ಅವನಿಗೆ ಕನ್ಸ್ಯೂಮ್ ಮಾಡಲಿಕ್ಕೆ ಕೊಡ್ತೀನಿ. ಕೆಲವೊಂದಕ್ಕೆಲ್ಲ ದೋಸೆ ಅವನಿಗೆ ಸಾಮಾನ್ಯ ಪೀನಟ್ ಬಟರು, ಕೆಚಪ್ಪು ಮತ್ತು ಹನಿ ಇದಿಷ್ಟಿತ್ತು ಅಂತಂದರೆ ಅವನು ಆಲ್ಮೋಸ್ಟು ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಏನೇನಿದೆ ಎಲ್ಲನೂ ತಿಂತಾನೆ. ಇನ್ನು ಕಾಬೂಲ್ ಕಡಲೆ ಏನು ಬೇಯಿಸಿದೆ ಗ್ರೇವಿಗೆ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಸ್ಕೂಲ್ ಬಾಕ್ಸ್ಗೆ ರೆಡಿ ಮಾಡಿದೆ. ಇನ್ನು ಮತ್ತೆ ಕಂಪ್ಲೀಟ್ ಕಿಚನ್ನೆಲ್ಲ ಒರೆಸಿ ಎತ್ತಿಟ್ಟು ಪಾತ್ರೆ ಕಂಪ್ಲೀಟ್ ಸಿಂಕ್ ಫುಲ್ಲಾಗಿತ್ತು. ಅದೆಲ್ಲ ಸಿಂಕ್ದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮುಗಿಸೋದಕ್ಕೆ 9:45 ಆಗೋಯಿತು. ಇನ್ನು ಅದಾದಮೇಲೆ ನಾನು ಪಾಪನ ಸ್ಕೂಲ್ ಡ್ರಾಪ್ ಮಾಡಿ ಬಂದು ಊಟ ಮಾಡಿ ಫ್ರೆಶ್ ಅಪ್ ಆದೆ. ಥ್ಯಾಂಕ್ ಯು.